ನಮ್ಮ ದೇಶದಲ್ಲಿ IPL ಇದೆ ಅಲ್ವಾ, ಅದೇ ತರ ಪಾಕಿಸ್ತಾನದಲ್ಲಿ PSL ಇದೆ. ಇಂಡಿಯಾದಲ್ಲಿ IPL ಎಷ್ಟು ಫೇಮಸ್ ಅಂತ ನಾನು ಹೇಳ್ಬೇಕಾಗಿಲ್ಲ. ಮೊನ್ನೆ ಬೆಂಗಳೂರಲ್ಲಿ ನಡೆದಿರತಕ್ಕಂತ ಘಟನೆ ಒಂದು ಸಲ ನೀವು ನೆನೆಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ಅದೇ ತರ PSL ತುಂಬಾ ಫೇಮಸ್. ಒಂದು ಚಿಕ್ಕ ವಿಡಿಯೋ ನೋಡಿದೆ ನಾನು, ನೋಡಿ ನನಗೆ ಒಂಥರ ಇಷ್ಟು ನಗು ಬಂತು, ಹೊಟ್ಟೆ ಕುಟ್ಟಿಡಿಯುವಷ್ಟು ಬಿದ್ದು ನಕ್ಕೆ ನಾನಷ್ಟೇ ಅಲ್ಲ, ನೀವು ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡಿ, ಮೊದಲು ಈ ವಿಡಿಯೋ ನೋಡ್ಕೊಂಡು ಬನ್ನಿ, ಮತ್ತೆ ಇದ್ರ ಬಗ್ಗೆ ನಾನು ಮಾತನಾಡ್ತೇನೆ. Obviously, throughout this journey, we have people winning iPhones and everybody clapping for it and enjoying their success. They deserve also the same. सबके लिए iPhone है. PSL ನ ಒಂದು ಟೀಮ್ ನ ಓನರ್ ಅರ್ಧಂಬರ್ಧ ಬಟ್ಲರ್ ಇಂಗ್ಲಿಷ್ ಅಲ್ಲಿ ಏನೇನೋ ಮಾತನಾಡ್ತಾನೆ. ಅದು ಪ್ಲೇಯರ್ಸ್ ಗಳಿಗೆ ಅರ್ಥ ಆಗೋದಿಲ್ಲ, ಯಾಕಂದ್ರೆ ಅವ್ರು ಇನ್ನು ಅಲ್ಲಿ ಅವ್ರು ಇರ್ತಕ್ಕ ಅದಕ್ಕೆ ಅರ್ಥ ಆಗಿರಲ್ಲ. ಅದರಲ್ಲಿ ಒಬ್ಬ ಪ್ಲೇಯರು ಎಲ್ಲರಿಗೆ ಅರ್ಥ ಆಗೋ ತರ ಹೇಳ್ತಾನೆ, ಎಲ್ಲರಿಗೂ ಐಫೋನ್ ಕೊಡ್ತಾ ಇದ್ದಾನೆ ಓನರ್ ಅಂತ ಹೇಳಿದ ತಕ್ಷಣ ಪ್ಲೇಯರ್ಸ್ ಗಳ ಆ ಒಂದು ಖುಷಿ ನೋಡಬಾರದು ನೀವು. ಕಣ್ಣಲ್ಲಿ ಹೆಂಗೆ ಆನಂದ ಬಾಷ್ಪ ಬಂದು ಜಿಗಿದಾಡಿ ನೋಡಿ ನೀವು ಅಲ್ಲಿ ಎಲ್ಲರೂ ಒಟ್ಟಿಗೆ ಯಾವ ತರ ಜಿಗಿದ್ರಂತ. ಜಿಗಿಯೋದಷ್ಟೇ ಅಲ್ಲ, ಕುಣಿದು ಕುಪ್ಪಳಿಸಿದ್ರು. ಪಾಕಿಸ್ತಾನ ದೇಶದ ಪ್ರತಿಷ್ಠಿತ PSL ನ ಪ್ಲೇಯರ್ಸ್ ಈ ಲೆವೆಲ್ಗೆ ಜಿಗಿದಾಡೋದು, ಅದು ಐಫೋನ್ಗೆ. ಇಷ್ಟು ಜಿಗಿದಾಡ್ತವ್ರಂದ್ರೆ ಇದು ಸಾಮಾನ್ಯ ಮಾತಂತೂ ಅಲ್ಲ, ವಿಚಾರ ಮಾಡ್ತಕ್ಕಂಥ ಮಾತೆ. ಹಂಗೆ ಒಂದು ಸ್ವಲ್ಪ ನೀವು ವಿಚಾರ ಮಾಡಿ ನೋಡ್ರಿ. ಅಂದ್ರೆ ನಮ್ಮ ದೇಶದಲ್ಲಿ IPL ಆಡೋತರ ಅಲ್ಲಿ PSL ಆಡ್ತಾರೆ. ಅಷ್ಟು ದೊಡ್ಡ ಸೆಲೆಬ್ರಿಟಿಗಳು ಅವರು. ಅಂದ್ರೆ ಅವ್ರ ಹತ್ರ ಐಫೋನ್ ಕೂಡ ಇಲ್ವಾ? ನೀವು ಇನ್ನೊಂದು ಫೋಟೋ ನೋಡಿದ್ರಂತೂ ಫುಲ್ ಹೈರಾಣ ಆಗಿ ಹೋಗ್ತೀರಿ ನೀವು. ಇಲ್ಲಿ ಫೋಟೋ ನೋಡ್ರಿ, ಕಳೆದ ವರ್ಷ ಇಂಗ್ಲೆಂಡ್ ಪ್ಲೇಯರ್ಗೆ ಏರ್ ಡ್ರೈಯರ್ ಗಿಫ್ಟ್ ಕೊಡ್ತಾ ಇದ್ದಾರೆ. ಬಾಯಿಗೆ ಬಂದೋಗುತ್ತೆ. ಡ್ಯಾಶ್ ಗಳೇ ಇಂಟರ್ ನ್ಯಾಷನಲ್ ಪ್ಲೇಯರ್ಸ್ಗೆ ಏರ್ ಡ್ರೈಯರ್ ಗಿಫ್ಟ್ ಕೊಡ್ತಿರಲ್ವಾ, ನಾಚಿಕೆ ಆಗಲ್ವಾ ನಿಮ್ಗೆ? ನೀವು ಇದನ್ನೆಲ್ಲ ನೋಡಿದ್ರೆ ಇವರ ಯೋಗ್ಯತೆ ಅಂದಾಜು ಮಾಡಬಹುದು. ಇದು ಪ್ಲೇಯರ್ಸ್ ಗಳ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಯಾವ ತರ ಇದೆ ಅಂತ ನೀವು ಗೆಸ್ ಮಾಡಿ. ಇಂಥ ಗತಿಗೆಟ್ಟು ಮಕ್ಕಳು ಮೊದಲು ನಿಮ್ಮ ಊಟ ಮತ್ತು ಬೇಸಿಕ್ ನೀಡ್ಸ್ ಬಗ್ಗೆ ವ್ಯವಸ್ಥೆ ಮಾಡಿಕೊಳ್ಳ್ರಿ. ಆರಾಮಾಗಿ ಊಟದ ವ್ಯವಸ್ಥೆ ಮಾಡಿಕೊಳ್ಳ್ರಿ. ಮೊದಲು ಐಫೋನ್ ತಗೋರಿ. ಇವರು ಇಂಡಿಯಾ ಜೊತೆ ಯುದ್ಧ ಮಾಡಕ್ ಬರ್ತಾರೆ. ನಮ್ಮ ಇಂಡಿಯಾ ನಿಮ್ ದೇಶನ ಇದನ್ನ ಮಾಡಿ ಮುಗಿಸ್ಬಿಡ್ತಾರೆ.